ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧ ಇಡೀ ಜಗತ್ತನ್ನೇ ನಲುಗಿಸಿದೆ. ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ನ ದಾಳಿಯು ಇಸ್ರೇಲಿ ನೆಲೆಗಳನ್ನು ಗುರಿಯಾಗಿಸಿಕೊಂಡಿದೆ. ಆಪರೇಷನ್ ಟ್ರೂ ಪ್ರಾಮಿಸ್ ಅಂತ ಕರೆಯೋ ಕಾರ್ಯಾಚರಣೆ ದೇಶದ ಗಮನ ಸೆಳೆದಿದೆ. ಇರಾನ್ ಕ್ಷಿಪಣಿಯ ಮೇಲೆ ಭಾರತದ ಜನತೆಗೆ ಧನ್ಯವಾದ ಅಂತ ಬರೆಯಲಾಗಿದೆ. ಇರಾನ್ನ ಏರೋಸ್ಪೇಸ್ ಫೋರ್ಸ್ ತನ್ನ ಎಕ್ಸ್ ಖಾತೆಯಲ್ಲಿ ಭಾರತ, ಸ್ಪೇನ್, ಪಾಕಿಸ್ತಾನ ಮತ್ತು ಜರ್ಮನಿ ದೇಶಗಳ ಜನರಿಗೆ ಕೃತಜ್ಞತೆಯನ್ನ ಸಲ್ಲಿಸಿದೆ. ವಿಶೇಷವಾಗಿ ಅಮೆರಿಕ ಮತ್ತು ಇಸ್ರೇಲ್ ವಿರುದ್ಧದ ಹೋರಾಟದಲ್ಲಿ ತೋರಿದ ಬೆಂಬಲ ಮತ್ತು ಒಗ್ಗಟ್ಟಿಗೆ ಈ ದೇಶಗಳ ಜನರಿಗೆ ಇರಾನ್ ಅಭಿನಂದನೆಯನ್ನ ಸಲ್ಲಿಸಿದೆ. ಇಸ್ರೇಲ್ನ ಅಶೋಡ್ನಲ್ಲಿರುವಂತಹ ತೈಲ ಡಿಪೋಗಳು ಮತ್ತು ಅಮೆರಿಕಾದ ಅಲ್ ದಫ್ರಾ ಹಾಗೂ ಅಲ್ ಸೇಲಂ ವಾಯುನೆಲೆಗಳನ್ನು ಈ 83ನೇ ಹಂತದ ದಾಳಿಯಲ್ಲಿ ಗುರಿಯಾಗಿಸಿಕೊಳ್ಳಲಾಗಿತ್ತು ಅಂತ ಇರಾನ್ ಮಾಧ್ಯಮಗಳು ವರದಿ ಮಾಡಿವೆ. ಇರಾನ್ ಮಧ್ಯಪ್ರಾಚ್ಯದಲ್ಲಿ ಇಸ್ರೇಲ್ ಮೇಲಿನ ದಾಳಿಗಳನ್ನು ಮುಂದುವರಿಸ್ತಾ ಇದ್ದು, ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ಇಸ್ರೇಲ್ ಮೇಲಿನ 83ನೇ ಸುತ್ತಿನ ದಾಳಿ ನಡೆಸಿದೆ ಅಂತ ತಿಳಿಸಿದೆ. ಇದಾದ ಬೆನ್ನಲ್ಲೇ ಭಾರತದ ಮುಂಬೈನಲ್ಲಿರೋ ಇರಾನ್ನ ಕ್ಯಾನ್ಸುಲೇಟ್ ಕಚೇರಿ ತನ್ನ ಅಧಿಕೃತ ಎಕ್ಸ್ ಖಾತೆಯ ಮೂಲಕ ಪೋಸ್ಟ್ ಒಂದನ್ನು ಶೇರ್ ಮಾಡಿಕೊಂಡಿದ್ದು, ಇದರಲ್ಲಿ ಕ್ಷಿಪಣಿಗಳ ಮೇಲೆ ಭಾರತ, ಪಾಕಿಸ್ತಾನ, ಸ್ಪೇನ್ ಹಾಗೂ ಜರ್ಮನಿ ಈ 4 ದೇಶದ ಜನರಿಗೆ ಧನ್ಯವಾದಗಳು ಅಂತ ಟಿಪ್ಪಣಿ ಬರೆಯಲಾಗಿದೆ.